ಹಾಸನದಲ್ಲಿ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಘನಘೋರ ದುರಂತ ಸಂಭವಿಸಿದ್ದು 20ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಹಾಸನದ ಗಣೇಶೋತ್ಸವದಲ್ಲಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳುಗಳಿಗೆ ಹಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಯಮಸ್ವರೂಪ ಟ್ರಕ್ನಡಿ ಸಿಲುಕಿ 9 ಮಂದಿ ಈ ದುರಂತಕ್ಕೆ ಬಲಿಯಾಗಿದ್ದರೆ ಮೆರವಣಿಗೆಯಲ್ಲಿದ್ದ ಗಾಯಾಳುಗಳಿಂದ ಘಟನೆಯ ವಿವರಣೆಯನ್ನ ನೀಡಲಾಗಿದೆ. ಹಾಸನದಲ್ಲಿ ಗಣೇಶೋತ್ಸವ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20ಕ್ಕೂ ಹೆಚ್ಚು ಮಂದಿಗೆ ಚಿಕಿತ್ಸೆ ಮುಂದುವರೆದಿದೆ. ಹಿಮ್ಸ್ನಲ್ಲಿ ಯಮಸ್ವರೂಪ ಟ್ರಕ್ನಡಿ ಸಿಲುಕಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಈ ಘನಘೋರ ದುರಂತದಲ್ಲಿ ಗಾಯಾಳುಗಳಿಗೆ ಹಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, ಮೆರವಣಿಗೆಯಲ್ಲಿದ್ದ ಗಾಯಾಳುಗಳಿಂದ ಘಟನೆಯ ವಿವರಣೆಯನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ಗಣೇಶ ಚತುರ್ಥಿಯ ಕೊನೆಯ ದಿನದ ಅಂಗವಾಗಿ ಮೊಸಳೆ ಹೊಸಹಳ್ಳಿ ಗ್ರಾಮಸ್ಥರು ನಿನ್ನೆ ರಾತ್ರಿ ಅತ್ಯಂತ ಸಂಭ್ರಮದಿಂದ ಗಣೇಶ ಮೂರ್ತಿಯ ವಿಸರ್ಜನೆಗಾಗಿ ಮೆರವಣಿಗೆಯಲ್ಲಿ ಸಾಗಿದ್ದು ಸುಮಾರು 100ರಿಂದ 150 ಮಂದಿ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಟ್ರಕ್ ಕರೆದು 8 ಮಂದಿ ಸಾವನ್ನಪ್ಪಿದರೆ 27 ಮಂದಿ ಗಾಯಗೊಂಡಿದ್ದಾರೆ. ಅದರಲ್ಲಿ 20 ಮಂದಿಗೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. 7 ಮಂದಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇವರೆಲ್ಲರೂ ಸಹ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಇವರು ಸಹ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಅವರೆಲ್ಲರೂ ಸಹ ಏನು ಅಲ್ಲಿ ಆಗ್ತಕ್ಕಂಥ ಸೌಂಡ್ ಸಿಸ್ಟಮ್ ಹಾಡಿಗೆ ಕುಣಿದು ಅದ್ದೂರಿಯಾಗಿ ಎಂಜಾಯ್ನ ಮಾಡ್ತಾರೆ. ಆದರೆ ಏಕಾಏಕಿ ಬಂದಂತಹ ಯಮ ಸ್ವರೂಪದ ಲಾರಿ ಏನಿದೆ ಅದು ಇವರು ಮೇಲೆ ಏಕೈಕಿ ಹತ್ತಿದೆ. ಈ ಸಂದರ್ಭದಲ್ಲಿ ಅದರ ಅಡಿ ಸಿಲುಕಿ 8 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಸುಮಾರು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈಗ ಮೆರವಣಿಗೆಯಲ್ಲಿ ಇದ್ದಂಥ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಏನಾಯಿತು ನೀವು ಮೆರವಣಿಗೆ ಹೋಗ್ಬೇಕಾರೆ? ಸರ್, ನಾವು ಹೋಗಿ DJ ನೋಡ್ತಾ ಇದ್ವಿ. ಆವಾಗ ಗಾಡಿ ಏಕಾಏಕಿ ಬಂದು ಒಬ್ಬ ಬೈಕನ್ನು ಸೈಡನ್ನು ಬಚಾವ್ ಮಾಡೋಕ್ಕೆ ಹೋಗಿ ನಮ್ಮ ತಕ್ಕೆ ಹುಡುಗರು ಕುಣಿತಾ ಇರತಕ್ಕೆ ಬಂದುಬಿಟ್ಟು ಹತ್ತಿಸ್ತಿತ್ತು. ನಾವು ಹುಡುಗರನ್ನೆಲ್ಲ ಕರ್ಕೊಬಂದು ಇದು ಮಾಡಿದಾಗ ಕಾಲಿಗೆ ಒಂಚೂರು ಏಟಾಯಿತು. ಸರ್, ನೀವು ಮೆರವಣಿಗೆಯಲ್ಲಿ ಎಷ್ಟು ಜನ ಇದ್ದರು? ಒಂದು 100ರಿಂದ 150 ಜನ ಇದ್ದರು. ಫುಲ್ಲು ಬಂದಿದ್ದ ಗಾಡಿ ಒಂದು 10-15 ಜನದ ಮೇಲೆ ಏಕಾಏಕಿ ಗುದ್ದಿಸ್ಕೊಂಡು ಹೋಗೇ ಬಿಡ್ತು. ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಕೆಲವರು ಇದ್ದರು ಅಂತ ಹೇಳ್ತಾರೆ. ಸ್ಟೂಡೆಂಟ್ಗಳೇ ಜಾಸ್ತಿ ಜನ ಏಟಾಗಿರೋದು ಅವರಿಗೇನೆ, ಆದರೂ ಸ್ವಲ್ಪ ಬೇಜಾರಾಯಿತು. ಟ್ರಕ್ ಏಕೆ ಆ ರೀತಿ ಗಾಡಿನ ಒಂದು ಗಾಡಿ ಬಚಾವ್ ಮಾಡೋಕೆ ಹೋಗಿ ಬಾಕಿ ಅವರು DJ ಕುಣಿತಾ ಇದ್ದವ್ರ ಮೇಲೆ ಹಚ್ಚಿ. ಇದು ಅಲ್ಲಿ ಸ್ಥಳದಲ್ಲಿದ್ದಂಥವರು ಹೇಳ್ತಾ ಇರ್ತಕ್ಕಂಥದ್ದು. ಏನು ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು, ಸಾಕಷ್ಟು ಮಂದಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಹ ಇಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ. ಇದು ಹಿಮ್ಸ್ ಆಸ್ಪತ್ರೆಯ ಚಿಕಿತ್ಸಾ ಕೊಠಡಿ. ಇಲ್ಲಿ 20ಕ್ಕೂ ಹೆಚ್ಚು ಮಂದಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. 7 ಮಂದಿ ಗಂಭೀರ ಸ್ವರೂಪದ ಗಾಯಗಳಾಗಿರೋರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಿದ್ದಾರೆ. 3 ಮಂದಿಗೆ ICUನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಏನು ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಮೆರವಣಿಗೆ ವೇಳೆ ನಡೆದಂತಹ ಘೋರ ದುರಂತದಲ್ಲಿ ಈಗ 8 ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನೊಂದೆಡೆ ಆಸ್ಪತ್ರೆಯ ಎದುರು ಪೋಷಕರು ಏನು ಜಮಾಯಿಸಿದರೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ, ಹಾಸನ. ಹಾಸನಿಂದ ಒಣಗಿಸ್ಬಿಟ್ಟು ಬರುವಾಗ ಅಲ್ಲಿ ಒಂದು ಅಂಶ ಅಥವಾ ಒಂದು ಬ್ಯಾರಿಕೇಡ್ ಇದ್ದು ನಿಧಾನಕ್ಕೆ ಬರ್ತಾಯಿತ್ತು, ನಿಧಾನಕ್ಕೂ ಚಲಿಸ್ತಾ ಇದ್ರು. ಹಾಗೇನಾಗ್ತದೆ, ಯಾವುದೇ ರೀತಿ ಅನಾಹುತ ನಡೀತಿರ್ತಿರಲಿಲ್ಲ. ಹಾಗಾಗಿ ನಮಗೆ ಏನು ಅಂತ ನಾನು ತೋರಿಸೋದು ಇಷ್ಟ ಸಹ, ನಿಜವಾಗ್ಲೂ ಆರಕ್ಷಕ ಠಾಣೆಯವರ ನಿರ್ಲಕ್ಷ್ಯ ಇದು ಕಾರಣ. ಇದಕ್ಕೆ ಕಾರಣ ಯಾರೂ ಸಂಬಂಧವಾಗಿ ಯಾರೂ ಇದಲ್ಲ. ಇದಕ್ಕೆ 10 ನಿಮಿಷ ಹೋಗಿದ್ರೆ ಮೆರವಣಿಗೆ ಮುಗಿದೋಗೋದು. ಪೊಲೀಸ್ ವೈಫಲ್ಯನೇ ಇದು ಕಾರಣ, ಮುಖ್ಯ ಕಾರಣ ಪೊಲೀಸ್ ವೈಫಲ್ಯ. ನಮಗೆ ರೊಟೇಷನ್ ಬರುತ್ತೆ. 3 ಜನ PC ಹಾಕಿದ್ದಾರೆ, ಇಲ್ಲಿಗೆ 3 ಜನ ಹಾಕಿದ್ದಾರೆ. ಪ್ರತಿ ವರ್ಷವೂ ಬ್ಯಾರಿಗೇಡ್ ಹಾಕೋರು, ಪ್ರತಿಯೊಂದು ಮಾಡೋರು. ಗಣಪತಿ ಉತ್ಸವಕ್ಕೆ ಏನು ಕೇಳ್ತಾರೆ? ಫಸ್ಟು ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ತಂದಾದ್ಮೇಲೆ ನಮಗೆ ಪರ್ಮಿಷನ್ ಕೊಡೋದು. ಪಂಚಾಯತ್ ಕೊಟ್ಟಿದ್ವಿ ಸರ್, ಎಲ್ಲದೂ ಕೊಟ್ಟಿದ್ವಿ. ನಮ್ಮ ಪರ್ಮಿಷನ್ ಇಲ್ದಲೆ ಇಷ್ಟು ಜನ ಇಷ್ಟೊಂದು ಆಗಬೇಕಾದ ಕಾರಣ ಪೊಲೀಸ್ ವೈಫಲ್ಯನೇ ಕಾರಣ ಇದಕ್ಕೆ. ಸರ್, ಮೆರವಣಿಗೆ ಕ್ಲೀನಾಗಿ ಒಂದೇ ರೋಡಲ್ಲಿ ನಡೀತಾ ಇತ್ತು. ಸಡನ್ನಾಗಿ ವೆಹಿಕಲ್ ಗಾಡಿ ಬಂದು ಆಪೋಸಿಟಿವ್ ಒಂದೇ ಸತಿ ನುಗ್ಗಿದ್ದು. ಏಕಾಏಕಿ ನುಗ್ಗಿದ್ರಿಂದ ಎಲ್ಲ DJ ಮೇಲೆ ಡ್ಯಾನ್ಸ್ ಮಾಡ್ತಾರೆ, ಅದರ ಮೇಲೆ ಹರಿದ ಪರಿಣಾಮ ಒಂದೇ ಸತಿ ಎಲ್ಲ ರಕ್ತ ಚೆಲ್ಲಿತು. ಅವಾಗ ಒಂದು 5 ಜನ ಯಾರ್ಯಾರಿದ್ರು ಅವರೆಲ್ಲ ಒಂದು ಸ್ವಲ್ಪ ಅಲ್ಲೇ ಸ್ಪಾಟ್ ಆದರು. ಅವರನ್ನು ಗಿಂಬುಲೆನ್ಸಲ್ಲಿ ಕಳಿಸಿದ್ದು. ಮತ್ತು ಇನ್ನು 20 ಜನ ಫುಲ್ ಸೀರಿಯಸ್ಸಲ್ಲಿ ಇದ್ದರು. ಅದರಲ್ಲೂ ಒಂದು 10 ಜನ ಡೌಟ್ ಇದೆ. ಇನ್ನೊಂದು 50 ಜನ ಸೀರಿಯಸ್ ಆಗಿರೋದು, ಇನ್ನೆಲ್ಲ ಲೋಕಲಲ್ಲಿ. ಅತಿ ಮುಖ್ಯ ಕಾರಣ ಅಂದರೆ ಪ್ರೊಸೆಷನ್ ಹೋಗ್ಬೇಕಾದ್ರೆ ಯಾವುದೇ ಒಂದು ಪೊಲೀಸ್ ಮುಂಜಾಗ್ರತವಾಗಿ ಡಿವೈಡರನ್ನು ಅವ್ರದ್ದು ಒಂದು ಬ್ಯಾರಿಕೇಡ್ ಇದೆ, ಬ್ಯಾರಿಕೇಡ್ ಅಳವಡಿಸಿಲ್ಲ ಇವರು ಎಲ್ಲೂ. ನೀವು ಬೇಕಾದ್ರೆ ವೀಡಿಯೋದಲ್ಲಿ ತೋರಿಸಿಬೇಕಾದ್ರೆ ಎಲ್ಲೂ ಒಂದು ಬ್ಯಾರಿಕೇಡ್ ತೋರಿಸ್ತಾ ಇಲ್ಲ ನಿಮಗೆ. ಬ್ಯಾರಿಕೇಡ್ ಇದ್ದಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಆಗೋದು. ಈ ಅನಾಹುತಕ್ಕೆ ಮೇನ್ ಕಾರಣ ಬ್ಯಾರಿಕೇಡ್.